ಬಸನಗೌಡ ಪಾಟೀಲ್ ಯತ್ನಾಳ್, ಚಕ್ರವರ್ತಿ ಸೂಲಿಬೆಲೆ ಮತ್ತು ಸಿ.ಟಿ. ರವಿಯನ್ನು ತಕ್ಷಣ ಬಂಧಿಸಬೇಕು. ಇವರೆಲ್ಲ ಮಾತಾಡಿದ ಒಂದು ರೀತಿಯನ್ನು ನೋಡಿದರೆ ಸಂಪೂರ್ಣವಾಗಿ ಕೋಮು ಗಲಭೆಗೆ ಒಂದು ದೊಡ್ಡ ಸ್ಕೆಚ್ ಹಾಕಿದ ಹಾಗೆ ಕಾಣ್ತಾ ಇದೆ. ಈ ಮೂವರನ್ನ ಮತ್ತೆ ಸಾರ್ವಜನಿಕವಾಗಿ ಬಿಟ್ಟರೆ ಬಹಳ ಅಪಾಯಕಾರಿ ಇದೆ. ಒಬ್ಬ ನಾಲಾಯಕ ಶಾಸಕ, ಒಂದು ಕ್ಷಣ ಅವರು ಶಾಸಕನಾಗಿ ಇರಲಿಕ್ಕೆ ಯೋಗ್ಯರಲ್ಲ. ಅವರ ಶಾಸಕತ್ವವನ್ನು ರದ್ದುಗೊಳಿಸಬೇಕು. ಸಿ.ಟಿ. ರವಿಯ MLCಯನ್ನು ರದ್ದುಗೊಳಿಸಬೇಕು. ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ BJPಯ ಸಭೆಯೊಂದರಲ್ಲಿ, ಆ ಸಭೆಯ ಉದ್ದೇಶ ವಕ್ಫ್ ಕಾಯ್ದೆಯ ಬಗ್ಗೆ ಪ್ರತಿಭಟನೆಯನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾಷಣ ಇದೀಗ ವೈರಲ್ ಆಗಿದೆ, ಯೂಟ್ಯೂಬ್ನಲ್ಲಿ ಬರ್ತಾ ಇದೆ. ಆ ಭಾಷಣದಲ್ಲಿ ಅವರು ವಕ್ಫ್ ಕಾಯ್ದೆಯ ಬಗ್ಗೆ ಇಲ್ಲಸಲ್ಲದ ತಪ್ಪು ಮಾಹಿತಿಗಳನ್ನು ಸಾರ್ವಜನಿಕರಿಗೆ ನೀಡುವಂಥ ಪ್ರಯತ್ನ ಮಾಡಿದ್ದಾರೆ. ವಕ್ಫ್ ಕಾಯ್ದೆಯ ಬಗ್ಗೆ ಮಾತಾಡುತ್ತಾ ಮುಸ್ಲಿಂ ಮಹಿಳೆಯರ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತ್ಯಂತ ಕೆಳಮಟ್ಟದಲ್ಲಿ ಮಾತಾಡಿದ್ದಾರೆ ಯತ್ನಾಳ್. ಒಬ್ಬ ಸಾಂವಿಧಾನಿಕ ಜನಪ್ರತಿನಿಧಿಯಾಗಿ ಈ ರೀತಿ ಮಾತನಾಡುವುದು ತರವಲ್ಲ ಅಂತ ಗೊತ್ತಿದ್ರೂ ಸಹ ಬಹಳ ಕೆಟ್ಟ ಭಾಷೆಯನ್ನು ಬಳಸಿ ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಮಾತುಗಳನ್ನು ಆಡಿದ್ದಾರೆ ಯತ್ನಾಳ್. ಒಬ್ಬ ನಾಲಾಯಕ ಶಾಸಕ, ಒಂದು ಕ್ಷಣ ಅವರು ಶಾಸಕನಾಗಿ ಇರಲಿಕ್ಕೆ ಯೋಗ್ಯರಲ್ಲ. ಅಂಥ ಮಾತುಗಳು ಅವರ ಬಾಯಿಂದ ಬಂದಿದೆ. ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ, ಅವಮಾನಿಸಿದ್ದಾರೆ, ಅಪಮಾನಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ, ಹೀಯಾಳಿಸಿದ್ದಾರೆ, ಅವಮಾನಿಸಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ಸಹಿಸಿಕೊಳ್ಳುವುದಿಲ್ಲ. ಇವತ್ತು ಆ ವೇದಿಕೆಯಲ್ಲಿ ಸಿ.ಟಿ. ರವಿ ಇದ್ದರು, ಸುಳ್ಳಿನ ಸರದಾರ, ಸುಳ್ಳನ್ನೇ ಮನೆದೇವರಿಂದ ನಂಬಿಕೊಂಡು ಬಂದಂತಹ ಚಕ್ರವರ್ತಿ ಸೂಲಿಬೆಲೆ ಸಹ ಆ ವೇದಿಕೆಯಲ್ಲಿದ್ದರು. ಇವರೆಲ್ಲ ಮಾತಾಡಿದ ಒಂದು ರೀತಿಯನ್ನು ನೋಡಿದರೆ ಸಂಪೂರ್ಣವಾಗಿ ಕೋಮು ಗಲಭೆಗೆ ಒಂದು ದೊಡ್ಡ ಸ್ಕೆಚ್ ಹಾಕಿದ ಹಾಗೆ ಕಾಣ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಇವರ ಮಾತುಗಳಿಂದ ಪ್ರಚೋದಿತರಾದ ಸಾರ್ವಜನಿಕರು ಖಂಡಿತವಾಗಿ ಕೋಮು ಗಲಭೆ ಮಾಡಬಹುದು. ಅಂಥ ಪರಿಸ್ಥಿತಿ, ಅಂಥ ಉಗ್ರವಾದ ಭಾಷಣಗಳನ್ನು ಮಾಡಿದ್ದಾರೆ. ಮಾತಾಡ್ತಾ ಹೇಳ್ತಾರೆ ಯತ್ನಾಳ್, ಆಯುಧ ಪೂಜೆ ಕೇವಲ ಪೂಜೆಗಾಗಿ ಮಾತ್ರ ಅಲ್ಲ, ಅದನ್ನು ಕೊಳ್ಳಲು ನೀವು ಬಳಸಿಕೊಳ್ಬೋದು ಆಯುಧಗಳು ಅನ್ನುವಂಥ ಆ ಮಾತುಗಳಿಗೂ ಹೋಯಿತು. ಸೂಲಿಬೆಲೆ ಎಂಬ ಸುಳ್ಳುಗಾರ ಎಲ್ಲಿವರೆಗೆ ಹೇಳಿದರು ಅಂತ ಹೇಳಿದರೆ, ಇನ್ನು ಕೆಲವು ದಿನಗಳಲ್ಲಿ ನಿಮ್ಮನ್ನು ಇಲ್ಲಿಂದ ಪಾಕಿಸ್ತಾನಕ್ಕೆ ಓಡಿಸ್ತೇವೆ ಅಂತ ಒಂದು ನಿರ್ದಿಷ್ಟ ಸಮುದಾಯವನ್ನು ಉದ್ದೇಶಿಸಿ ಮಾಡ್ತಾ ಇದ್ದಾನೆ. ಇವತ್ತು ನಾವು ಪೊಲೀಸ್ ಕಮಿಷನರ್ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಚಕ್ರವರ್ತಿ ಸೂಲಿಬೆಲೆ ಮತ್ತು ಸಿ.ಟಿ. ರವಿಯ ಮೇಲೆ ದೂರನ್ನು ಕೊಟ್ಟಿದ್ದೇವೆ. ಈಗಾಗಲೇ ಬಿಜಾಪುರದಲ್ಲಿ ದೂರು ದಾಖಲಾಗಿದೆ, FIR ಆಗಿದೆ. ಅದೇ ರೀತಿ ರಾಜ್ಯದ ಎಲ್ಲೆಡೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕಮಿಷನರ್ ಆಫೀಸ್ಗೆ ಮತ್ತು SP ಆಫೀಸ್ಗೆ ತೆರಳಿ ನಮ್ಮ ನಿಯೋಗ ದೂರನ್ನು ದಾಖಲಿಸ್ತಾ ಇದೆ. ಇವತ್ತು ಮಂಗಳೂರು ಕಮಿಷನರ್ ಕಚೇರಿಗೆ ನಾವು ತೆರಳಿದ್ದೇವೆ. ಕಮಿಷನರ್ಗೆ ನಾವು ದೂರನ್ನು ಕೊಟ್ಟಿದ್ದೇವೆ. ದೂರನ್ನು ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳು ಈಗಾಗಲೇ ಯೂಟ್ಯೂಬ್ನಲ್ಲಿ ಬಂದಿದೆ. ಅದರ ಲಿಂಕನ್ನು ನಾವು ಕಮಿಷನರ್ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ಆಗ್ರಹ ಒಂದೇ, ಬಸನಗೌಡ ಪಾಟೀಲ್ ಯತ್ನಾಳ್, ಚಕ್ರವರ್ತಿ ಸೂಲಿಬೆಲೆ ಮತ್ತು ಸಿ.ಟಿ. ರವಿಯನ್ನು ತಕ್ಷಣ ಬಂಧಿಸಬೇಕು. ಯಾವುದೇ ಕಾರಣಕ್ಕೆ ಅವರನ್ನು ಹೀಗೆ ಬಿಟ್ಟರೆ ಅವರು ಖಂಡಿತ ಕರ್ನಾಟಕವನ್ನು ಮತ್ತೆ ಅವರು ಹೊತ್ತಿ ಉರಿಸ್ತಾರೆ. ವಕ್ಫ್ ಕಾಯ್ದೆಯ ಬಗ್ಗೆ ಏನೂ ಗೊತ್ತಿಲ್ಲದ, ABCD ಗೊತ್ತಿಲ್ಲದ ಸಿ.ಟಿ. ರವಿ, ಚಕ್ರವರ್ತಿ ಸೂಲಿಬೆಲೆ ವಕ್ಫ್ ಕಾಯ್ದೆ ಅಂತ ಹೇಳಿದರೆ ಭೂಮಿಯನ್ನು, ಹಿಂದೂಗಳ ಭೂಮಿಯನ್ನು ತೆಗೆದು ಯಾರಿಗೂ ಹಂಚ್ತಾ ಇದ್ದಾರೆ ಅಂತೇಳಿ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ವಕ್ಫ್ ಭೂಮಿ ಅಂತ ಹೇಳಿದರೆ ಅದು ದಾನವಾಗಿ ಕೊಟ್ಟದ್ದು. ವಕ್ಫ್ ಅಂತ ಹೇಳಿದರೆ ಅದು ದಾನ ಅಥವಾ ಜವಾಬ್ದಾರಿಯನ್ನು ಹಸ್ತಾಂತರಿಸುವುದರ ಅರ್ಥ. ಒಮ್ಮೆ ದೇವರ ಹೆಸರಿನಲ್ಲಿ ದಾನ ಮಾಡಿದಂತಹ ಒಂದು ಆಸ್ತಿಯನ್ನು ಅದು ಯಾರಿಗೂ ಮಾರಾಟ ಮಾಡಲಿಕ್ಕೆ ಆಗುವುದಿಲ್ಲ, ಯಾರಿಗೂ ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಕಾನೂನಿನ ಬಗ್ಗೆ ಇಷ್ಟು ಗೊತ್ತಿದ್ರೂ ಸಹ ವಕ್ಫ್ ಕಾಯ್ದೆಯ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹೇಳಿ ಸುಳ್ಳು ಮಾಹಿತಿಯನ್ನು ನೀಡಿ ಸಾರ್ವಜನಿಕ ಸಭೆಯಲ್ಲಿ ಜನರನ್ನು ಪ್ರಚೋದಿಸುವಂಥ ಕೆಲಸ ಆಗ್ತಾ ಇದೆ. ಇದು ಯಾವುದೇ ಕ್ಷಣದಲ್ಲಿ ಕೋಮುದ್ವೇಷ ಹರಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಮನಗಂಡು ನಾವು ಈಗಾಗಲೇ ಈ ವಕ್ಫ್ ಆಸ್ತಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಿ ಭಯವನ್ನು ಹುಟ್ಟುಹಾಕುವಂತಹ, ದ್ವೇಷ ಹರಡುವಂಥ ಇವರ ಮಾತುಗಳಿಂದ ಕೋಮು ಗಲಭೆಗೆ ಇವರು ಪ್ರಚೋದನೆ ನೀಡುತ್ತಾರೆ ಅಂತೇಳಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 299, 302, 353 ಮತ್ತು 352ರ ನೇರ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಈಗಾಗಲೇ ಕಮಿಷನರ್ಗೆ ನಾವು ದೂರನ್ನು ಸಲ್ಲಿಸಿದ್ದೇವೆ. ಮತ್ತು ಈ ಮೂವರನ್ನು ಮತ್ತೆ
ಸಾರ್ವಜನಿಕವಾಗಿ ಬಿಟ್ಟರೆ ಬಹಳ ಅಪಾಯಕಾರಿ ಇದೆ. ಅವರ ಶಾಸಕತ್ವವನ್ನು ರದ್ದುಗೊಳಿಸಬೇಕು. CT ರವಿಯ MLCಯನ್ನು ರದ್ದುಗೊಳಿಸಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ರ ಶಾಸಕತ್ವವನ್ನು ಶಾಸಕ ಸ್ಥಾನದಿಂದ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ನಾವು ಕರ್ನಾಟಕದ ಗೃಹ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರ ಇದೆ, ಇಂತಹ ಅವಿವೇಕಿಗಳು ಮತ್ತು ಬಾಯಿಗೆ ಬಂದ ಹಾಗೆ ಸಿಕ್ಕಿದಲ್ಲಿ ಸುಳ್ಳು ಮಾಹಿತಿ ನೀಡಿ ಜನರನ್ನು ಪ್ರಚೋದಿಸುವಂತಹ, ಕೆರಳಿಸುವಂತಹ, ಮಾನಹಾನಿ ಮಾಡುವಂತಹ ಭಾಷಣಗಳನ್ನು ಮಾಡುವಂತಹ, ಪ್ರಚೋದನಕಾರಿ ಮಾತುಗಳನ್ನು ಆಡುವಂತಹ ಇಂತಹವರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಇಲ್ಲಿ ಇವತ್ತು ಕಮಿಷನರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ.